ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಟಿಪ್ಪಣಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಪರೀಕ್ಷೆಯಲ್ಲಿ 8 ಅಂಕಗಳಿಗೆ ಟಿಪ್ಪಣಿಗಳನ್ನ ಕೇಳ್ತಾರೆ. ಈ ತರಗತಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಅತಿ ಸಂಭವನೀಯವಾದಂತಹ ಟಿಪ್ಪಣಿಗಳು ಬರುವಂತಹ ಸಾಧ್ಯತೆ ಇದೆ. 8 ಅಂಕದ ಪ್ರಶ್ನೆ. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಇಲ್ಲಿ 8 ಅಂಕಗಳು ನೋಡಿ 6 ಕೊಟ್ಟಿರ್ತಾರೆ, ಅದರಲ್ಲಿ ನೀವು 4 ಬರಿಬೇಕಾಗುತ್ತೆ, ಒಂದಕ್ಕೆ 2 ಅಂಕಗಳು ಇರುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಟಿಪ್ಪಣಿಗಳನ್ನ ಕೇಳ್ತಾರೆ, ಪರೀಕ್ಷೆಯಲ್ಲಿ ಬರುತ್ತೆ ಅಂತ ಹೇಳ್ತಾ, ನೋಡಿ ಮೊದಲಿಗೆ ಡಾಕ್ಟರ್ MS ವೇದ ಅವರ ಒಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ, ಅವರ ಕಾಲ 1965, ಅವರ ಸ್ಥಳ ಮೈಸೂರು. ಅವರ ಕೃತಿಗಳನ್ನ ನಾವು ನೋಡೋದಾದ್ರೆ ಕಾವ್ಯಕೂಸು, ಗಂಗೋತ್ರಿಯಲ್ಲಿ, ಹಾಗೇನೆ ಬಿಳಿಲುಗಳು, ಕಪ್ಪು ಕಿವಿಯ ಬಿಳಿ ಕುದುರೆಗಳು, ಹಾಗೇನೆ ನಂತರ ಕುಮಾರವ್ಯಾಸ. ನೋಡಿ, ಕುಮಾರವ್ಯಾಸನ ಕಾಲ 14ನೇ ಶತಮಾನ, ಸ್ಥಳ ಕೋಳಿವಾಡ, ಕಾವ್ಯನಾಮ ಕುಮಾರವ್ಯಾಸ, ಅವನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಅಂತಕ್ಕಂಥದ್ದು. ಕುಮಾರವ್ಯಾಸನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ಹಾಗೇನೆ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಅಂತಾನು ಕೂಡ ಕರಿತೀವಿ. ಹಾಗೇನೆ ಗದುಗಿನ ಭಾರತ ಅಂತಾನು ಕೂಡ ಇನ್ನೊಂದು ಹೆಸರಿಂದ ಕರಿತೀವಿ ಅಂತಕ್ಕಂಥದ್ದು. ಹಾಗೇನೆ ದಿನಕರ ದೇಸಾಯಿ ಅವರು, ಇವರ ಕಾಲ 1909, ಸ್ಥಳ ನಾವು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಲಗೇರಿ ಅಂತಕ್ಕಂಥದ್ದು. ತಂದೆ ದತ್ತಾತ್ರೇಯ ದೇಸಾಯಿ, ತಾಯಿ ಅಂಬಿಕಾ. ಕೃತಿಗಳು ಹೂ ಗೊಂಚಲು, ತರುಣರ ದಸರೆ. ಇವರನ್ನ ಚುಟುಕ ಬ್ರಹ್ಮ ಅಂತ ಕರಿತೀವಿ. ಇವರ ಬಿರುದು ಚುಟುಕುಗಳ ಬ್ರಹ್ಮ ಅಥವಾ ಚುಟುಕ ಬ್ರಹ್ಮ ಅಂತ ದಿನಕರ ದೇಸಾಯಿ ಅವರನ್ನ ನಾವು ಕರಿತೀವಿ ಅಂತಕ್ಕಂಥದ್ದು. ಹಾಗೇನೆ ದುರ್ಗಸಿಂಹನ ಕಾಲವನ್ನು ನಾವು ಗಮನಿಸೋದಾದ್ರೆ, ನೋಡಿ 1030, ಹಾಗೆ ಸ್ಥಳ ಕಿಸುನಾಡಿನ ಸೈಯಡಿ ಅಂತಕ್ಕಂಥದ್ದು. ತಂದೆ ಈಶ್ವರಾರ್ಯ, ತಾಯಿ ರೇವಕಬ್ಬೆ. ಇವರ ಗುರುಗಳು ಮಹಾಯೋಗಿ ಶಂಕರ ಭಟ್ಟರು. ಇವರು ಚಾಲುಕ್ಯರ ಜಗದೇಕಮಲ್ಲ ಜಯಸಿಂಹನ ದಂಡನಾಯಕರಾಗಿರ್ತಾರೆ. ಹಾಗೆ ಕನ್ನಡದಲ್ಲಿ ಪಂಚತಂತ್ರ ಎಂಬ ಗ್ರಂಥವನ್ನ ರಚಿಸಿದ್ದಾರೆ. ಕನ್ನಡದಲ್ಲಿ ಪಂಚತಂತ್ರ ಅಂತಕ್ಕಂತಹ ಒಂದು ಬೃಹತ್ ಗ್ರಂಥವನ್ನ ರಚಿಸಿದ್ದಾರೆ. ತ್ರಿಪದಿ ಬಗ್ಗೆ ಕೇಳ್ತಾರೆ. ತ್ರಿಪದಿ ಎಂಬುದು ಒಂದು ದೇಸಿ ಛಂದೋ ಪ್ರಕಾರ. ಈ ತ್ರಿಪದಿ ಎಂದರೆ 3 ಸಾಲಿನ ಪದ್ಯಗಳಿಂದ ಕೂಡಿರುತ್ತದೆ ಅಂತಕ್ಕಂಥದ್ದು, ಅಥವಾ 3 ಸಾಲಿನ ಪದ್ಯ ಅಂತ ಕರಿತೀವಿ. ಹಾಗೇನೆ ಮೊದಲ ಬಾರಿಗೆ ಈ ತ್ರಿಪದಿಯನ್ನ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದಲ್ಲಿ ಕಾಣಬಹುದು. ತ್ರಿಪದಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನೋಡಿ, ತ್ರಿಪದಿ, ತಿವದಿ, ತ್ರಿವಿಧಿ ಅಂತಕ್ಕಂತಹ ಹೆಸರುಗಳಿಂದ ಕರಿತಾ ಹೋಗ್ತಾರೆ. ಹಾಗೇನೆ ಮತ್ತೊಂದು ಹೆಸರು ಅಭಿಮನ್ಯು ಮಹಾಭಾರತದ ಯುದ್ಧದಲ್ಲಿ ಇಲ್ಲಿ ಮಹಾಪರಾಕ್ರಮಿ ಅಂತಕ್ಕಂಥದ್ದು, ಅಪ್ರತಿಮ ವೀರ ಅಂತಾನೆ ನಾವು ಕರಿತಾ ಹೋಗ್ಬೋದು ಅಭಿಮನ್ಯುವನ್ನ. ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯ ಮಗ. ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಪದ್ಮವ್ಯೂಹವನ್ನ ಭೇದಿಸಿದ ಮಹಾಪರಾಕ್ರಮಿ ಅಭಿಮನ್ಯು ಶ್ರೀಕೃಷ್ಣನ ಸೋದರ ಅಳಿಯ. ಹಾಗೆ ವಿರಾಟ ರಾಜನ ಮಗಳಾದ ಉತ್ತರೆಯನ್ನ ಮದುವೆಯಾಗಿದ್ದನು. ಹಾಗೆ ಕೌರವ ಅಂತಂದ್ರೆ ದುರ್ಯೋಧನ, ಸುಯೋಧನ, ಕೌರವ, ಈ ಎಲ್ಲಾ ಹೆಸರುಗಳಿಂದ ನಾವು ಕರಿತೀವಿ. ಮಹಾಭಾರತ ಕಥನದಲ್ಲಿ ಒಂದು ಪ್ರಮುಖ ಪಾತ್ರ ದುರ್ಯೋಧನನ ಪಾತ್ರ. ದುರ್ಯೋಧನನ ತಂದೆ ಧೃತರಾಷ್ಟ್ರ, ಹಾಗೆ ತಾಯಿ ಗಾಂಧಾರಿ. ಇವನು ಕುರುವಂಶದ ರಾಜ. ಹಾಗೆ ದುರ್ಯೋಧನನ ಹೆಂಡತಿ ಭಾನುಮತಿ, ಮಗ ಲಕ್ಷಣ ಕುಮಾರ.
ದುರ್ಯೋಧನನ ಬಿರುದು ಛಲದಂಕ ಮಲ್ಲ ಅಂತ ಕರೀತಾರೆ. ನೋಡಿ, ಇದಿಷ್ಟು ನಿಮಗೆ ಟಿಪ್ಪಣಿಗಳು 8 ಅಂಕಕ್ಕೆ ಕೇಳ್ತಾರೆ. ಎಲ್ರು ಕೂಡ ಇದು ಖಂಡಿತವಾಗಿಯೂ ಇಲ್ಲಿ ಸುಮಾರು ಈ ಈ 7 ಟಿಪ್ಪಣಿಗಳನ್ನ ನೀವು ಓದ್ಕೊಂಡ್ರೆ ನಿಮ್ಗೆ ಪರೀಕ್ಷೆಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.